ವೇದಿಕೆ ಹತ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಚೇರ್ಗಳು ಕುಳಿತುಕೊಳ್ಬೇಕು. ದಯವಿಟ್ಟು ನಿಂತಿರ್ತಕ್ಕಂತಾರೆ. ದಯವಿಟ್ಟು ಇಲ್ಲಿ ನಿಂತಿರ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಎಲ್ಲ ಚೇರ್ಗಳು ಕುಳಿತುಕೊಳ್ಳಿ. ದಯಮಾಡಿ ವೇದಿಕೆ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಮತಿ ಪುಷ್ಪಕಲಾ ಆರ್ ಅವರು ವೇದಿಕೆಗೆ ಆಗಮಿಸಬೇಕಂತೇಳಿ ಕೋರ್ಕೊಳ್ತೇನೆ. ಗೋವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಜನಸ್ಪಂದನ ಕಾರ್ಯಕ್ರಮದ ಮೂಲಕವಾಗಿ ಅರ್ಜಿಯನ್ನು ನೀಡಿರ್ತಕ್ಕಂತಹ ತಾಯಂದಿರು, ಈ ಭಾಗದ ಮಹಿಳಾ ತಾಯಂದಿರು ಬಂಧುಗಳು ದಿವ್ಯವಾದಂತಹ ಜ್ಯೋತಿಯನ್ನ ಬೆಳಗುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ನೆಲ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನವಾಗಿ ಈ ದಿನ ಪರಿವರ್ತನೆಗೊಂಡಿದೆ. ಕೆಂಗಲ್ ಹನುಮಂತಯ್ಯನವರು ಈ ಒಂದು ಜಾಗದಲ್ಲಿ ಬಂದು ಈ ಶಾಲೆಗೆ ವಿದ್ಯಾಸಂದ್ರ ಅಂತೇಳಿ ಹೆಸರನ್ನ ಇಟ್ಟಂತಹ ಒಂದು ಜಾಗ. ಚಳುವಳಿಯ ತವರವರು, ರೈತ ಚಳುವಳಿಗೆ ಪ್ರೇರಣೆ ಕೊಟ್ಟಂತಹ ಶಕ್ತಿ ಕೇಂದ್ರ ಹೋರಾಟದ ತವರವರು. ಈ ನೆಲದಲ್ಲಿ ಮಹಿಳೆಯರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ವೇದಿಕೆಯನ್ನ ಉದ್ದೇಶಿಸಿ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸಾರ್ ಅವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಎಚ್.ಎಸ್. ಕಾಂತರಾಜು ಮತ್ತು ಡಿ.ಕೆ. ಕಾಂತರಾಜು ಸರ್ ಅವರಿಂದ ಪುಷ್ಪ ಮಾಲಿಕೆಯನ್ನ ಅರ್ಪಿಸಲಾಗ್ತಾ ಇದೆ, ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಪಂಚಾಯತಿ ಅಧ್ಯಕ್ಷರುಗಳಾದಂತಹ ಪುಷ್ಪಲತಾ ಅವರು, ಭೈರಪ್ಪ ಅವರು, ಬೀರೇಶ್ ಅವರು, ದೊಡ್ಡಮ್ಮ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೋರ್ಕೊಳ್ತೇನೆ. ಈಗ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾರಂಭಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.